ನೂತನವಾಗಿ ಕೋಮಲ್ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಯಲ್ದೂರು ಕ್ಷೇತ್ರದ ಹನುಮೇಶ್ ಹಾಗೂ ಅಡ್ಗಲ್ ಕ್ಷೇತ್ರದ ಕೆಕೆ ಮಂಜುನಾಥ್ ರವರಿಗೆ ಶ್ರೀನಿವಾಸಪುರ ಪಟ್ಟಣದ ಕಟ್ಟೆ ಕೆಳಗಿನ ಪಾಳ್ಯದ ದೇವಾಲಯದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಶ್ರಮದಿಂದ ಹಾಗೂ ಅವರ ಆಶೀರ್ವಾದದಿಂದ ಕೋಮಲ್ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದು, ಸರ್ಕಾರದಿಂದ ರೈತರಿಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಮಾಡುತ್ತೇವೆ ಹಾಗೂ ಪಕ್ಷ ಬಲಪಡಿಸುವ ನಿಟ್ಟಿನಲ್ಲಿಯೂ ಸಹ ಶ್ರಮಿಸಿ ಮುಂಬರುವ ಚುನಾವಣೆಗಳಲ್ಲಿ ಇನ್ನೂ ಉತ್ತಮ ಫಲಿತಾಂಶವನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಅಂತ ಕೆಕೆ ಮಂಜುನಾಥ್ ತಿಳಿಸಿದರು. ಕಳೆದ ವಿಧಾನಸಭೆಯಲ್ಲಿ ನಮಗಾದಂತಹ ನಷ್ಟವನ್ನು ತುಂಬಲು ಯಾರಿಂದಲೂ ಸಾಧ್ಯ ಇಲ್ಲ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸಹ ತುಂಬಾ ಬೇಸರದಲ್ಲಿದ್ದು, ನಾವು ನೂತನವಾಗಿ ನಿರ್ದೇಶಕರಾಗಿ ಆಯ್ಕೆಯಾದ ನಂತರ ನಾವು ಉತ್ತಮ ಕೆಲಸಗಳನ್ನು ಮಾಡಿ ಜನರ ಸೇವೆ ಮಾಡಬೇಕು. ಮಾನ್ಯ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದೊಂದಿಗೆ ಎಲ್ಲ ಕೆಲಸ ಕಾರ್ಯಗಳು ನೆರವೇರುತ್ತವೆ ಅಂತ ಹನುಮೇಶ್ ತಿಳಿಸಿದರು. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ದಿಂಬಾಲ್ ಅಶೋಕ್ ಮಾತನಾಡಿ, ವಿಧಾನಸಭಾ ಚುನಾವಣಾ ಫಲಿತಾಂಶ ತುಂಬಾ ನೋವುಂಟು ಮಾಡಿದೆ. ಅದರಂತೆ ಡಿಸಿಸಿ ಬ್ಯಾಂಕ್ ಚುನಾವಣೆ, ಕೋಮಲ್ ಚುನಾವಣಾ ಫಲಿತಾಂಶದಲ್ಲಿ ಉತ್ತಮ ಮತಗಳನ್ನು ನೀಡಿ ಮತದಾರರು ಆಶೀರ್ವಾದ ಮಾಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಉತ್ತಮ ಕೆಲಸಗಳನ್ನು ಮಾಡಬೇಕು. ಬೇಸರದಿಂದಿರುವ ಸ್ವಾಮಿಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ನಾವಿದ್ರೂ ಸಹ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ಸಾರ್ವಜನಿಕರಿಗೆ ಅವಕಾಶದಲ್ಲಿದ್ದೀವಿ. ಇದರಿಗೆ ಬೆಂಬಲಿಸಿಕೊಂಡು ಹೋಗಿ ಮುಂದಿನ ಅವಧಿಯಲ್ಲಿ ಅವ್ರನ್ನ ನಿಲ್ಲಿಸ್ಕೊಂಡು ನಾವು MLA ಮಾಡಿಕೊಂಡ್ರೆ ಈ ಬೆಲೆಗೆ ಒಂದು ಅರ್ಥ ಇರುತ್ತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ವರ್ಷಗಳಾಗ್ಬೋದು, ಪ್ಯಾಕೇಜಿನಾಗ್ಬೋದು ಮುಂದೆ ನಿಂತು ಈ ಭಾಗದಲ್ಲಿ ಪಾರ್ಟಿ ಸ್ವಲ್ಪ ಬಲ್ಕೊಳ್ತಾರೆ. ಈ ಸೌಲಭ್ಯ ಒಳ್ಳೆ ಅಭಿವೃದ್ಧಿ ಮಾಡಿ ಮೊನ್ನೆ ಚುನಾವಣೆ ಗೆದ್ದಿರ್ತಕ್ಕಂಥ ಹನುಮೇಶ್ ಅವರಿಗೆ ಮಂಜು ಅವರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ನಾಗಂತಮ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಮೊಟ್ಟಮೊದಲನೇದಾಗಿ ಅವರಿಗೆ ಪಕ್ಷದ ವತಿಯಿಂದ ಧನ್ಯವಾದಗಳು, ಅವರು ನಮಸ್ಕಾರ ತಿಳಿಸ್ತೇನೆ. ಇಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರೆ ಹಾಗೂ ಆತ್ಮೀಯವರು ಅವರು ನೋವಲ್ಲಿದ್ದರೂ ಸಹ ನೀವೆಲ್ಲರೂ ಸಹಕಾರ, ಇಡೀ ಕ್ಷೇತ್ರದ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರ ಒಂದು ಸಹಕಾರ, ಅವರ ಖುಷಿಯಿಂದ ಇವತ್ತು ನಾವು 3 ಸ್ಥಾನಗಳನ್ನು ಗೆದ್ದುಕೊಂಡಿದ್ದೇವೆ. ರಮೇಶ್ ಕುಮಾರ್ ಅವರ ಆಶೀರ್ವಾದ ನಿಮ್ಮ ಖುಷಿ. ಇದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೇನೆ. ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಿ ನಮ್ಮ ನಾಯಕರ ಗೌರವವನ್ನು ಕಾಪಾಡ್ಕೊಂಡು ಹೋಗಬೇಕು. ರಮೇಶ್ ಕುಮಾರ್ ಅವರು ಏನು ಬೇಜಾರಿದ್ದಾರೋ ಬೇಜಾರು ಮರೆಯೋದರ ನಾವೆಲ್ಲ ನಡ್ಕೋಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಂತ ಈ ಅವಕಾಶ ಇಲ್ಲಿ ಕಲಿಸ್ಕೊಟ್ಟಂಥ ಕಟ್ಟೆಗಳಿಗೆ ಪಡೆದ ಕಾರ್ಯಕರ್ತರಿಗೆ ಇತ್ತೀಚೆಗೆ ಅಂತ ಹೇಳಿದ್ರು, ಅದು ನಿಜಾನೇ. ಇತ್ತೀಚೆಗೆ ನಾವು ಮಂಜಣ್ಣ ಅವ್ರ ವಿಶ್ವಾಸನ ಮೂಲಕ ಗೆದ್ಕೊಂಡಿದ್ವಿ. ಬಟ್ ಈಗ ಈ ನಮ್ಮ ಸ್ವಾಮಿಗಳು ಸೋತೋದ್ಮೇಲೆ ಇದೇ ಒಂದೇ ಒಂದು ಫೀಲ್ಡಲ್ಲಿ ಇಷ್ಟೊಂದು ಸ್ಪೀಡಾಗಿ 3 ಜನ ಕಾಂಗ್ರೆಸ್ ಅವರು ಗೆದ್ದರು. ನಿಮ್ಮೆಲ್ಲರ ಒಂದು ಸಹಕಾರ, ಮುಖಂಡರ ಕೋಆಪರೇಷನ್, ಸ್ವಾಮಿಯವರು ಆದ ಒಂದು ಆಶೀರ್ವಾದ ಪ್ರತಿಯೊಂದರಿಂದ ಬಂದಿದ್ವಿ. ಈ ಅವಧಿಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಎಲ್ಲರಿಗೂ ನಮ್ಮ ಸಹಕಾರ ಸಂಘಗಳಿಗೆ ಮತ್ತೊಂದಕ್ಕೆ ಎಲ್ಲ ಕಾರ್ಯಕರ್ತರಿಗೆ ಒಳ್ಳೆ ಸಹಕಾರ ನೀವು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೇಳುತ್ತಾ ನನ್ನ 2 ಮಾತು